ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಗ್ರಾಮ ಪಂಚಾಯಿತಿಯಲ್ಲಿ ಜಾನುವಾರುಗಳನ್ನು ಕಟ್ಟಿ ಪ್ರತಿಭಟನೆ ಮಾಡಲಾಗಿದೆ. ಬಿಒಸಿ ಹಣ ಬಿಡುಗಡೆ ಮಾಡದ್ದಕ್ಕೆ ವಿನೂತನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ದನದ ಶೆಡ್ ನಿರ್ಮಾಣಕ್ಕೆ ನೀಡುವಂತ ಬಿಒಸಿ ಹಣ ವಿಳಂಬ ಆಗ್ತಾ ಇದೆ ಅನ್ನುವಂತ ಆರೋಪ ಇದೆ. ಪದೇ ಪದೇ ಅಧಿಕಾರಿಗಳ ಕಚೇರಿಗೆ ಅಲ್ದಾಡಿದ್ದಾರೆ. ಹಂಗಿದ್ರೂ ಕೂಡ ದನದ ಶೆಡ್ ಮಾಡೋದಕ್ಕೆ ಹಣವನ್ನ ಬಿಡುಗಡೆ ಮಾಡಿಲ್ವಂತೆ. ಹೀಗಾಗಿ ಗ್ರಾಮ ಪಂಚಾಯಿತಿಯ ಆವರಣಕ್ಕೇನೆ ದನಗಳನ್ನು ಅಥವಾ ಜಾನುವಾರುಗಳನ್ನು ತಂದು ಕಟ್ಟಾಕಿ ಅಲ್ಲೇ ಪ್ರತಿಭಟನೆ ಮಾಡಿದ್ದಾರೆ. ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ವಿನೂತನವಾಗಿ ನಡೆಸಿರುವಂತಹ ಪ್ರತಿಭಟನೆ ಇದು. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಕಳೆದ 1 ವರ್ಷದಿಂದ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋ ಆರೋಪ ಇದೆ. ದನದ ಶೆಡ್ಗೆ 58,000 ರೂಪಾಯಿ ನಿಗದಿ ಮಾಡಿರುವಂಥ ಸರ್ಕಾರ, ಆದರೆ ಅದು ನಿಗದಿಯಾಗೇ ಉಳ್ಕೊಂಡಿದೆ, ಹಣ ಬಿಡುಗಡೆ ಆಗ್ತಾ ಇದೆ. ಹೀಗಾಗಿ ಗ್ರಾಮಸ್ಥರು ಹಣಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. 58,000 ರೂಪಾಯಿಯಲ್ಲಿ ಕೇವಲ 7,000 ರೂಪಾಯಿ ಮಾತ್ರ ಕೊಟ್ಟಿದ್ದಾರಂತೆ, ಬಿಡುಗಡೆ ಆಗಿದೆಯಂತೆ. ಹೀಗಾಗಿ ನೋಡಿ, ಗ್ರಾಮ ಪಂಚಾಯಿತಿಯ ಆವರಣದಲ್ಲೇ ಜಾನುವಾರುಗಳನ್ನು ಕಟ್ಟಿ ಮೇವು ಹಾಕ್ತಿದ್ದಾರೆ ರೈತರು. ಉಳಿದ ಹಣ ಕೇಳಿದ್ರೂ ಕೂಡ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅಂತೇಳಿ ಸಬೂಬ್ ಹೇಳ್ತಾ ಇದೆಯಂತೆ ಗ್ರಾಮ ಪಂಚಾಯಿತಿ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹಣ ವಿಳಂಬ ಆಗ್ತಾ ಇದೆ, ಅವರೇ ಬಿಡುಗಡೆ ಮಾಡ್ತಿಲ್ಲ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಹಣ ಬಿಡುಗಡೆ ಮಾಡೋವರೆಗೂ ಗ್ರಾಮ ಪಂಚಾಯಿತಿಯಲ್ಲೇ ಜಾನುವಾರುಗಳನ್ನು ಕಟ್ ಹಾಕ್ತೀವಿ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿನೇ ಜಾನುವಾರುಗಳನ್ನು ಕಟ್ಟಿ ಮೇವು ಹಾಕ್ತಾ ಇರುವಂಥ ರೈತರು. ಬೋಗಸ್ ಬಿಲ್ ಮಾಡಿಕೊಂಡವರಿಗೆ ಹಣ ಹಾಕಲಾಗಿದೆ, ದನದ ಶೆಡ್ ನಿರ್ಮಾಣ ಮಾಡಿಕೊಂಡವರಿಗೆ ಹಣ ಕೊಡ್ತಿಲ್ಲ ಅನ್ನುವಂಥ ಆರೋಪ ಕೂಡ ಇಲ್ಲಿದೆ. ಹಾಗಾದರೆ ಇಲ್ಲಿ ಅವ್ಯವಹಾರ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಜಾನುವಾರು ಕಟ್ಟಿದ್ರಿಂದ ಗ್ರಾಮ ಪಂಚಾಯಿತಿಗೆ ಬರುವ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅವ್ರ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗ್ತಾ ಇದೆ. ಆದರೆ ರೈತರು ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಕಾರಣ ಹಣ ಬಿಡುಗಡೆ ಮಾಡುವವರೆಗೂ ನಾವು ಈ ಜಾಗ ಖಾಲಿ ಮಾಡಲ್ಲ, ಇಲ್ಲೇ ನಮ್ಮ ಜಾನುವಾರುಗಳನ್ನು ಕಟ್ತೀವಿ, ಮೇವು ಹಾಕ್ತೀವಿ ಅಂತ. ಇಲ್ಲಿವರೆಗೆ ಇನ್ನೂ ಅಮೌಂಟ್ ಹಾಕಿಲ್ರಿ. ಈ ಮತ್ತೆ ಏನಂತ ಕೇಳಿದ್ರೆ ಪೈಲೇ ಇಲ್ಲ ಅಂತಾರೆ. ಪೈಲ್ ಎಲ್ಲಿ ಬಿಸಾಕ್ಯಾರ ಗೊತ್ತಿಲ್ರಿ. ಈ ಪೈಲ್ ಕೇಳ್ತಾರೆ, ಎಲ್ಲಿ ತರಬೇಕ್ರಿ? ನೀವು ಕೇಳಿರಿ ಅವಾಗ? ಕೇಳಿವ್ರಿ, ಆಗ್ತೀವಿ ಅಂದ್ರೆ ಇಲ್ಲಿವರೆಗೆ ಹಾಕಿಲ್ರಿ. ಈಗ ಕೇಳಿದ್ರೆ ಪೈಲ್ ಇಲ್ಲ ಅಂತಾರೆ. ಈಗೇನು ನೀವೇನು ಮಾಡ್ಬೇಕಂತ್ರಿ? ಈಗ ನಾವು ಏನು ಮಾಡೋದು, ದನ ಹೊಡ್ಕೊಂಬರ್ತೀವಿ, ಕಟ್ಟಿ ಹಾಕ್ತೀವಿ ರೀ. ಬಾತನ ಇಲ್ಲೇ ಇರ್ತಾವ್ರಿ, ಅವ್ರು ರೊಕ್ಕ ಹಾಕತಾನ ಇಲ್ಲೇ ರೀ. ದನಗಳು ಪೇಮೆಂಟ್ ಬಿದ್ದಿಲ್ಲ ರೀ. ಲೇಬರ್ ಪೇಮೆಂಟ್ ಬಿದ್ದೈತ್ರಿ, 7,000 ಬಿದ್ದೈತ್ರಿ. ಈ ಪೈಲ್ 23-24 ದನ ಸೆಡ್ ಹಾಕಿರಿ. ಅದು ಲೇಬರ್ ಪೇಮೆಂಟ್ 7,000 ರೂಪಾಯಿ ಮಾಡ್ಯಾರ. ಉಳಿದಿದ್ದ ಅಮೌಂಟ್ ಇನ್ನೂ ಮಾಡಿಲ್ಲ. 59,000 ರೂಪಾಯಿ ಇದದು ಇನ್ನೂ ಮಾಡಿಲ್ಲ. ಹೇಳಿದ್ನಪ್ಪ ಅಂದ್ರೆ ಅವರು ಇಲ್ಲ ಇವಾಗ ಆಗುತ್ತಾ ನಾಳೆ ಆಗುತ್ತಾ ಅಂತಂದು ಟೆಕ್ನಿಕಲ್ ಪ್ರಾಬ್ಲಮ್ ಅದಂತ ಹೇಳಿದ್ದಾರೆ. ಹಂಗಾಗಿ ಇನ್ನು ಇದುವರೆಗೆ ಮಾಡಿದ್ರಿ. ಅವ್ರಾಗ BOC ಅಮೌಂಟ್ 3 ಸತಿ ಆಗೈತೆ. ನಂದು ಆದಮೇಲೆ ಬೇರೆದೆಲ್ಲ ಆಗೈತಿ, ನಂದಾಗಿಲ್ಲ. 3 ಸತಿ ಆದ್ನಪ್ಪ ಅಂದ್ರೆ ಆ 3 ಸತಿಗೆ 1 ಸತಿನ ಹಾಕಿಲ್ಲ. ಎಲ್ಲ ತಮಗೆ ಬೇಕಾದವ್ರು ಹಾಕನಾಗಿತ್ತು, ಅವ್ರು ಬೇಕಾದವ್ರೆಲ್ಲ ಹಾಕನಾಗಿತ್ತು. ಈಗ ದನ ಕಟ್ಟಿ ನಾವು ಮತ್ತೆ ಈಗ ಆಗಿಲ್ಲಲ್ಲ, ಅದ್ರ ಸಲಗೆ ಇದೆಲ್ಲ ಕಟ್ಕೊಂಡಿವಿ. ಅದು ಬಡ್ಡಿ ಸತಿಗೆ ಆಗಿಲ್ಲ. ಅದು ದನ ಶೆಡ್ ಕಟ್ಟಿವಿ, ಅದು ಬಡ್ಡಿ ಸತಿಗೆ ಆಗಿಲ್ಲ. ನಾವು ಬೇರೆ ಕಡೆ ತಂದು ಕಟ್ಟಿವಿ, ಅದೆಲ್ಲ ಕಟ್ಟಿನಪ್ಪ ಅಂದ್ರೆ ಅದು ಬಡ್ಡಿ ಸತಿಗೆ ಆಗಿಲ್ಲ, ಏನಿಲ್ಲ. ಅದ್ರ ಸಲಗೆ ಪಂಚಾಯತಿಗೆ ಮತ್ತೆ ಅವ್ರು ಕಟ್ಟ ಅಂತ ಹೇಳಿದ್ರೆ ನಾವು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಇಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೋಡಿದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ನೋಡಿದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಆಟ ಆಡಿಸ್ತಿದ್ದಾರೆ, ಬೇಕಾದವ್ರಿಗೆ ಹಣ ಬಿಡುಗಡೆ ಮಾಡ್ತಿದ್ದಾರೆ, ನಮ್ಮಂಥವ್ರಿಗೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ. ನಿಜಕ್ಕೂ ಅಲ್ಲಿ ನಡೀತಿರೋದೇನೋ, ಏನಾದರೂ ಅವ್ಯವಹಾರಗಳು ನಡೀತಿದ್ಯಾ? ಗ್ರಾಮಸ್ಥರಿಗೆ ನ್ಯಾಯ ಸಿಗುವಂತ ಸಾಧ್ಯತೆ ಇದೆಯಾ ಇಲ್ವಾ ಅಲ್ಲಿ? ಸೌಖ್ಯ ಬರೋಬ್ಬರಿ ಏನಂತಂದ್ರೆ 1 ವರ್ಷಗಳಿಂದ ಸ್ವತಃ ಗ್ರಾಮೀಣ ಪ್ರದೇಶದಲ್ಲಿ ದನಗಳ ಸೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಂತ ಏನು ಬಹಳಷ್ಟು ರೈತರಿಗೆ ಇದುವರೆಗೂ ಕೂಡ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಸರ್ಕಾರ ಕೆಲವೊಂದು ಕಡೆ ಏನಂದ್ರೆ ಹಣ ಬಿಡುಗಡೆ ಮಾಡಿದ್ರು ಕೂಡ ಅಧಿಕಾರಿಗಳು ಅದನ್ನ ಫಲಾನುಭವಿಗಳು ನೀಡಲು ಹಿಂದೇಟು ಆಗ್ತಾ ಇದೆ ಅಂತೇಳಿ ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು. ಅದ್ರ ಜೊತೆಗೆ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷದ ಹಿಂದೆ ಸರಿಸುಮಾರು ದನದ ಸೆಟ್ಗಳಿಗಾಗಿ 58,000 ರೂಪಾಯಿ ಹಣವನ್ನ ಸರ್ಕಾರ ಭರಿಸುತ್ತೆ. ಅಂದ್ರೆ ಈ ಬಡ ರೈತರಿಗೆ ಸಲುವಾಗಿ ಮತ್ತು ಅದ್ರ ಜೊತೆಗೆ ಏನು ಈ ರೀತಿ ದನಗಳನ್ನ ಯಾರು ಸಾಕಾಣಿಕೆ ಮಾಡ್ತಾರೆ ಅವರಿಗೆ ಅನುಕೂಲ ಆಗಿ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ 58,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡುತ್ತೆ. ಆದ್ರೆ ಕೇವಲ ಏನ್ ಫಲಾನುಭವಿಗಳಿಗೆ 7,000 ರೂಪಾಯಿ ಹಣವನ್ನ ಮಾತ್ರ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ಉಳಿದ ಹಣವನ್ನ ನೀಡಲು ಬರೋಬ್ಬರಿ 1 ವರ್ಷಗಳಿಂದ ಇದೀಗ ಅಧಿಕಾರಿಗಳು ಸತಾಯಿಸಿದ್ದಾರೆ.
ಗ್ರಾಮ ಪಂಚಾಯತಿಗೆ ಹೋಗಿ ಬಹಳಷ್ಟು ಫಲಾನುಭವಿಗಳು ಕೇಳ್ಕೊಂಡಾಗ GPS ಮಾಡ್ಕೊಂಡು ಹೋಗಿದ್ದೀರಾ, ಯಾಕೆ ನಮ್ಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಇಲ್ಲ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಬಂದಿಲ್ಲ, ಅದ್ರ ಜೊತೆಗೆ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳ ವಿಚಾರಿಸಿದಾಗ ಇಲ್ಲ ನಮಗೆ ಹಣ ಬಂದಿದೆ, ಹಣ ಜಮಾ ಆಗಿದೆ ಅಂತ ಹೇಳಿರುವಂತದ್ದು. ಆ ಕಾರಣಕ್ಕಾಗಿ ಸ್ವತಃ ಏನು ಗುಂಡೂರು ಗ್ರಾಮ ಪಂಚಾಯತಿಯಲ್ಲಿ ಫಲಾನುಭವಿಗಳು ದನದ ಸಭೆಗೆ ಸಲುವಾಗಿ ಹಣ ಬಂದಿಲ್ಲ, ಆ ಕಾರಣಕ್ಕಾಗಿ ಜಾನುವಾರುಗಳನ್ನು ಕರ್ಕೊಂಡು ಬಂದು ಗ್ರಾಮ ಪಂಚಾಯತಿಯಲ್ಲಿ ಕಟ್ಟಿ ಹಾಕಿ ಮತ್ತು ಅಲ್ಲೇ ಮೇವುಗಳನ್ನ ಹಾಕಿ ವಿನೂತನವಾಗಿ ಪ್ರತಿಭಟನೆ ಮಾಡಿರುವಂತದ್ದು. ಈಗಲಾದ್ರೂ ಜಿಲ್ಲಾ ಪಂಚಾಯತಿ ಅಧಿಕಾರಿ, ಕೊಪ್ಪಳ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಫಲಾನುಭವಿಗಳಿಗೆ ಹಣ ಯಾಕೆ ಬಿಡುಗಡೆ ಆಗಿಲ್ಲ ಮತ್ತು ಯಾಕೆ ವಿಳಂಬ ಆಗ್ತಾ ಇದೆ ಪರಿಶೀಲನೆ ಮಾಡಬೇಕಾಗಿರುವುದು. ಯಾಕಂದ್ರೆ ಇದು ಬಡ ರೈತರಿಗೆ ಮತ್ತು ಬಡ ಫಲಾನುಭವಿಗಳಿಗೆ ನೀಡುವಂತ ಯೋಜನೆ ಅಂತ ಇರ್ಬೋದು. ಆದ್ರೆ ಈ ರೀತಿ ಅಧಿಕಾರಿ ನಿರ್ಲಕ್ಷ್ಯದಿಂದ ರೈತರು ಪರದಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತದ ಬಹಳಷ್ಟು ಫಲಾನುಭವಿಗಳು ಕೂಡ ಪರದಾಡಿರುವಂತದ್ದು. ಒಟ್ಟಾರೆ 58,000 ಹಣವನ್ನು ನೀಡಬೇಕಾಗಿತ್ತು, ಅವ್ರು ಕೇವಲ 7,000 ಹಣವನ್ನು ನೀಡಿರುವಂತದ್ದು. ಈ ಕಾರಣಕ್ಕಾಗಿ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸೌಮ್ಯ.